ಉತ್ತರ ಕರ್ನಾಟಕದ ಚಾಮುಂಡೇಶ್ವರಿ ರೀ, ಮರ್ಕುಂಬಿ ಚಾಮುಂಡೇಶ್ವರಿ ಅಂತ. ಇಲ್ಲಿ ಅಮ್ಮಗ ನಡ್ಕೊಂಡ್ರ ಎಲ್ಲಾರ್ಗಿ ಚೆನ್ನಾಗ್ ಆಗತ್ರಿ. ಏನಂದ್ರ ಈಕಿ 4 ವರ್ಷದಾಕಿಲ್ರಿ, ಇನ್ನು ನಮ್ಗೆ ಪ್ರೆಗ್ನೆಂಟ್ ಆಗಿದ್ದಿಲ್ರಿ. ಈಗ ಈ ಅಮ್ಮಗ್ ನಡ್ಕೊಂಡಾಗ್ಲಿಂತ್ರ ನಮ್ಗೆ ಪ್ರೆಗ್ನೆಂಟ್. ಅಮ್ಮ ದೇವಿ ನಡೆದು 13ನೇ ವರ್ಷ ಚಾಲ್ತಿರಿ, 12ನೇ ವರ್ಷ ಮುಗಿದು 13ನೇ ವರ್ಷಕ್ಕೆ ಚಾಲ್ತಿ ಆಗೈತ್ರಿ. ಪವಾಡ ನಡೆದು 1 ವರ್ಷ ಆತ್ರಿ. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಅಮ್ಮನ ಪವಾಡ ನಮ್ಗೆಲ್ಲ ನಿಮ್ಕಿ ಬಂದೈತಿ. ನಿಮ್ಕಿ ಬಂದಲ್ಲಿ ಅಜ್ಜಾರು ಮತ್ತು ದೊಡ್ಡ ದೇವಿನ ತಂದಿಟ್ರಿ ಇಲ್ಲಿ. ಈ ಅಮ್ಮನ್ ಬಿಟ್ಟು ಮತ್ತೆ ಈ ಅಮ್ಮನ್ ತಂದಿಟ್ರು. ಈ ಅಮ್ಮನ್ ತಂದಿಡೋಣ ಅಂದ್ರೆ ಪವಾಡ ಹೆಚ್ಚಾತ್ರಿ. ಒಟ್ಟ ಬೇಡ್ಕೊಂಡ 9 ವಾರ ಹೋದ್ರೆ ಅಷ್ಟ ನಾವು ಮನುಷ್ಯನಾಗ ಅನ್ಕೊಂಡು ಹೋದದ್ರಿ ಕೆಲಸ ಆಗತ್ತೆ ಅಂತ ಹೇಳಿದಾರೆ. ದೇವಸ್ಥಾನ ಬಗ್ಗೆ, ದೇವ್ರ ಬಗ್ಗೆ ನಮ್ಗೆ ಎಷ್ಟೇ ಪ್ರಕಾರ ಹೇಳ್ತಾರೆ. ಏನೇ ಕೇಳ್ಕೊಂಡ್ರು ಮನಸ್ಸಿನಲ್ಲಿ ಕೇಳ್ಕೊಂಡ್ರೆ ಅಮ್ಮ ನೆಕ್ಸ್ಟ್ ಕೊಡ್ತಾಳೆ ಅನ್ನೋದು ಮಾತು ಎಷ್ಟೋ ಜನ ಹೇಳೋ ಮಾತನ್ನ ನಾವು ಕೇಳಿದೆವು. ನಾವು ಹಂಗೆ ಸುಮ್ಮನೆ ಎಲ್ಲೋ ಒಂದು ಊರ ಕಡೆ ಹೊಂಟಿದ್ವಿ. ಇವಾಗ ಹೋಗ್ಬೇಕಾದ್ರೆ ಅವ್ರು ಅಂದಿರೋ ಮಾತು ನಾವು ಕೇಳಿ ಇವಾಗ ಇಲ್ಲೇ ಹೋಗ್ತಾ ಇದೀವಿ, ಹಂಗೆ ಹೋಗ್ಬಾರ್ದಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು. ಈಗೆಲ್ಲ ಅಮ್ಮನವರು ಎಷ್ಟು ಎಲ್ಲರಿಗೂ ಎಲ್ಲ ಭಕ್ತಾದಿಗಳು ಒಳ್ಳೇದು ಮಾಡಿದವ್ರೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾರೆ. ಯಾವಾಗಲೂ ಇಷ್ಟು ಭಕ್ತಾದಿಗಳು ಇರ್ತಾರ ಪಟ್ಟಣ? ಇಲ್ಲಿ ಎಲ್ಲರೂ ಇರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ಗುರುವಾರ ಇಸುತ್ತಿ. ನೋಡಿ, ಇವತ್ತು ಒಂದು ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಬಂದೀವ್ರಿ. ಅದು ಯಾವುದಪ್ಪ ಅಂದರೆ ಬೈಲಹೊಂಗಲದ ಪಕ್ಕದಲ್ಲಿರುವಂತಹ ಮರ್ಕುಂಬೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಕ್ಕೆ ಚಕ್ರ ಚಾಮುಂಡೇಶ್ವರಿ ಅಂತಲೂ ಕರೀತಾರೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ನಾವು ಮೊದಲನೇ ಸರಿ ಬಂದಿರೋದ್ರಿಂದ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತೋರಿಸ್ತೀವಿ. ಸ್ನೇಹಿತರೆ, ಇದು ಬೈಲಹೊಂಗಲದ ಹತ್ತಿರ ಬರ್ತೈತ್ರಿ. ಇದು ಮರ್ಕುಂಬಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ವೆರಿ ಫೇಮಸ್ ದೇವಸ್ಥಾನ ಇದು. ಹಾಗಾಗಿ ಇವತ್ತು ಬಂದಿದ್ವಿ ದೇವಸ್ಥಾನಕ್ಕೆ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಹೆಂಗೈತಿ, ಸಾಕ್ಷಾತ್ ಅಮ್ಮನವ್ರ ದರ್ಶನ ಮಾಡ್ಸೋಕ್ಕಾದ್ರೆ ಮಾಡಿಸ್ತೀವಿ. ಬನ್ನಿ ಹೋಗೋಣ, ನೋಡೋಣ. ನಮಗೂ ಕ್ಯೂರಿಯಾಸಿಟಿ ಇದೆ, ಬಂದಿದ್ದೀವಿ ಇವತ್ತು, ನಿಮಗೂ ತೋರಿಸ್ತೀವಿ. ಬನ್ನಿ ಹೋಗೋಣ. ಈಗ ನೋಡಿ, ನಾವು ಪಾರ್ಕಿಂಗಲ್ಲಿದ್ದೀವಿ. ನೋಡಿ, ಇಲ್ಲಿ ವಿಶಾಲವಾದ ಜಾಗ ಇದೆ ಪಾರ್ಕಿಂಗಿಗೆ. ನೀವು ಬಂದರೆ ಪಾರ್ಕಿಂಗಿಗೆ ಏನು ಸಮಸ್ಯೆ ಆಗಲ್ಲ. ಎಲ್ಲ ತೋಟ ಇರೋದ್ರಿಂದ ಒಂಥರ ಚೆನ್ನಾಗಿದೆ ಗಾಳಿ. ಬನ್ನಿ ಹೋಗೋಣ, ದೇವಿ ದರ್ಶನ ಮಾಡಿಸ್ತೀವಿ. ನೋಡಿ, ಇಲ್ಲೆಲ್ಲ ಅಂಗಡಿಗಳೆಲ್ಲ ಇದ್ದಾವೆ ದೇವಸ್ಥಾನದ ಎದುರುಗಡೆ. ನೀವು ಬಂದರೆ ಶಾಪಿಂಗ್ ಎಲ್ಲ ಮಾಡ್ಬೋದು. ಬನ್ನಿ ಹೋಗೋಣ. ಭಕ್ತಾದಿಗಳೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶಾಲವಾದ ಜಾಗ ಇದೆ ಪಾರ್ಕಿಂಗಿಗೆ, ಬಂದರೆ ಏನು ತೊಂದರೆ ಇಲ್ಲ. ಬನ್ನಿ ಹೋಗೋಣ. ದೇವ್ರ ಸಸ್ನ ಮಾಡಿಸ್ತೀನಿ. ಹಾಯ್ ಮಮ್ಮಿ. ನೋಡಿ, ನನ್ನ ಮಗಳು ಬಂದ್ಬಿಟ್ರೆ ಅಂಗಡಿ ಕಡೆನೇ ಲಕ್ಷ್ಯ ಇರ್ತದೆ, ಏನಾರು ಸಿಗುತ್ತೆ ಅಂತ. ನೋಡಪ್ಪ, ರೋಡ್ ಬಿಟ್ಟು ನಡೀರಿ, ಗಾಡಿಗಳೆಲ್ಲ ತುಂಬ ಓಡಾಡ್ತವೆ. ನೋಡಿ, ಬಂದರೆ ಸುಮಾರು ಅಂಗಡಿಗಳು ನಿಮ್ಗೆ ಸಿಗ್ತವೆ ಹೊರಗಡೆ. ನೋಡಿ, ಆಟಿಕೆ ಸಾಮಾನುಗಳು ಏನೇನೋ ಸಿಗ್ತವೆ, ಬಂದರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಅಮ್ಮನಿಗೆ ಅವ್ರ ದರ್ಶನ ಮಾಡ್ಸೋಕ್ಕಾದ್ರೆ ಮಾಡಿಸ್ತೀವಿ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಮ್ಮನವ್ರ ವಿಗ್ರಹ ತೋರ್ಸೋಕ್ಕೆ. ಇಲ್ಲ ಅಂದರೆ ಅಟ್ಲೀಸ್ಟ್ ಹೊರಗಡೆಯಿಂದ ನಿಮಗೆ ತೋರಿಸ್ತೀವಿ ದೇವಸ್ಥಾನ ಹೇಗಿದೆ ಅಂತ. ನೋಡ್ರಿ, ಈಗ ದೇವಸ್ಥಾನದ ಹತ್ರನೇ ಇದ್ದೀವಿ. ಇದೇ ಅಮ್ಮನವ್ರ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೋಗೋಣ ಒಳಗಡೆ. ಸಾಧ್ಯ ಆದರೆ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಅಮ್ಮನವ್ರ ದರ್ಶನ ಮಾಡಿಸ್ತೀನಿ. ಬನ್ನಿ ಹೋಗೋಣ. ನಡೀರಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಣ ಬನ್ನಿ. ನಾವು ಒಳಗಡೆ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನವನ್ನು ಹಾಗೆ ದೇವರ ಪ್ರತೀತಿಯನ್ನು ತಿಳ್ಕೊಂಡ್ಬಿಟ್ಟು ನಿಮಗೆ ಇನ್ನೂ ಕೆಲವು ಹರಿಕೆ ಕಟ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಅರ್ಚಕರು ತಿಳಿಸ್ಕೊಟ್ಟು ನಿಮ್ಗೆ ನಡಿ ನಡಿ ಪುಟ್ಟಿ. ನೋಡಿ, ಇವತ್ತು ಸುಮಾರು ಜನ ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ಯಾವಾಗಲೂ ಈ ರೀತಿ ಇರ್ತಾರೆ ಇಲ್ಲಿ ಭಕ್ತಾದಿಗಳು. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಬಂದ ತಕ್ಷಣ ಈ ರೀತಿ ಕಾಣುತ್ತೆ. ಬನ್ನಿ ಒಳಗಡೆ ಹೋಗೋಣ.
ಸ್ನೇಹಿತರೆ, ಇವತ್ತು ದೇವಸ್ಥಾನ ಎದುರುಗಡೆ ಇದ್ದೀವಿ ನಾವು. ಇಲ್ಲೊಬ್ಬ ಪುಟಾಣಿ ಸಿಕ್ಕಿದೆ ನಮಗೆ ಈ ದೇವ್ರ ಬಗ್ಗೆ, ಆಮೇಲೆ ಈ ದೇವಿ ಮಹಿಮೆ ಬಗ್ಗೆ ತಿಳಿಸ್ಕೊಡ್ತಾರೆ ನಮಗೆ. ಪುಟಾಣಿ, ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಂಗೆ ಸ್ವಾಗತ. ನಮಗೆ ಈ ದೇವಿ ಬಗ್ಗೆ, ಇಲ್ಲಿ ಇರುವಂತಹ ಹರಕೆ ಏನು ಮಾಡ್ಕೋತಾರೆ ಬಂದಾದ ಭಕ್ತಿಗಳಿಗೂ ಹೇಗೆ? ಹಾಂ, ಬಂದಂತ ಭಕ್ತಾದಿಗಳು ಅಕ್ಕಿ ಸೇವೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಉಪ್ಪಿನ ಸೇವೆ ಮಾಡ್ತಾರೆ. ಅಕ್ಕಿ ಸೇವೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನೇ ಸಂಕಷ್ಟ ಇದ್ರೂ ನಿವಾರಣೆ ಆಗೋದಿದೆ. ಅಮ್ಮನವ್ರು ನಿವಾರಣೆ ಮಾಡ್ತಾರೆ, ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ. ಅಕ್ಕಿ ಸೇವೆ ಮಾಡ್ಬೇಕು. ಅದು 9 ದಿನ 9 ತಿಂಗಳು ಮಾಡ್ಬೇಕು. ಅಂದ್ರೆ ಬೆಲ್ಲದಂದ್ರೆ ಹಣಕಾಸಿನ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಸಮಸ್ಯೆ ಬರ್ತೈತಿ. ಆರೋಗ್ಯ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಬರ್ತೈತಿ. ಅದನ್ನ 5 ವಾರ ಮಾಡ್ಬೇಕು. 5 ವಾರ, 5 ತಿಂಗಳು, 5 ದಿನ ಬೆಲ್ಲದ ಸೇವೆ ಮಾಡ್ಬೇಕು. ಇನ್ನು ಉಪ್ಪಿನ ಸೇವೆ ಮಾಡೋದು? ಉಪ್ಪಿನ ಸೇವೆ ಹೆಂಗಂದ್ರೆ ದೃಷ್ಟಿ ನಿವಾರಣೆ. ದೃಷ್ಟಿ ನಿವಾರಣೆ ಅಂದ್ರೆ ಈಗ ನಿಮ್ಗೆ ಯಾವ್ದಾರ ಕೆಟ್ಟ ಕಾಣ್ತಿರ್ತೈತಿ, ಈಗ ಏನಾರ ಆಗಿರ್ತೈತಿ ಅಂದ್ರೆ ಮಣಿಗೆ ದೃಷ್ಟಿ ಆಗಿರ್ತೈತಿ, ಹಂಗಂದ್ರೆ ದೃಷ್ಟಿ ನಿವಾರಣೆ ಅಂದ್ರೆ ಉಪ್ಪು. ಅಮ್ಮನವ್ರಿಗೆ ಉದಿನ ಕಡ್ಡಿ ಕಪ್ರ ಕೊಟ್ಟಿರ್ತೈತಿ. ಉದಿನ ಕಡ್ಡಿ ಬೆಳಗುದು ಕಪ್ರ ಅದ್ರೊಳಗೆ ಹಚ್ಚಿ ಎಡಗೆಲೆ ಮೂರ್ಸ್ತಾ ನಿವಾಳಿಸಿ ಅಲ್ಲಿ ಚೆಲ್ಲಿದ್ರೆ ಅದು ಎಲ್ಲ ನಿವಾರಣೆ ಆಗ್ತೈತಿ. ಈಗೆಲ್ಲ ಅಮ್ಮನವರು ಎಷ್ಟು ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡಿದವ್ರೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾರೆ. ಯಾವಾಗಲೂ ಇಷ್ಟು ಭಕ್ತಾದಿಗಳು ಇರ್ತಾರ ಪುಟಾಣಿ? ಇಲ್ಲಿ ಎಲ್ಲರೂ ಇರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ತುಂಬಾ ರೈಸ್ ಇರ್ತೈತಿ. ಉಳ್ಕಿದ ದಿನ ಈಗ ಎಷ್ಟು ಜನ ಇದಾರೆ ಭಕ್ತಾದಿಗಳ, ಅಷ್ಟು ಜನ ಭಕ್ತಾದಿಗಳು ಇರ್ತಾರೆ. ಇದು ಅಮ್ಮನವ್ರ ಜಾತ್ರೆ ನಡೆಯುತ್ತಾ? ಅಮ್ಮನವ್ರ ಜಾತ್ರೆ ಜನವರಿ 5, 6, 7 ಇತ್ತು. ಅಮ್ಮನವ್ರ ಜಾತ್ರೆ ಅದ್ಭುತವಾಗಿ ಆಯ್ತು. ದಸರಾ ಹಂಗಾಗ್ತದಲ್ಲ, ದಸರಾ ಟ್ಯಾಪೆ ಇಲ್ಲೂ ಅಮ್ಮನವ್ರ ಜಾತ್ರೆ ಆಯ್ತು. ಈ ಜನವರಿ ತಿಂಗಳಲ್ಲಿ ಅಮ್ಮನವ್ರ ಜಾತ್ರೆ ಆಗುತ್ತೆ. ಅಮ್ಮನವ್ರ ಜಾತ್ರೆ ಮುಗೀತು, ಹಾಗೆ ಮುಗೀತು. ಇಲ್ಲಿ ಬಂದಂತ ಭಕ್ತಾದಿಗಳ ಪ್ರಸಾದ ಸೇವೆ ಏನಾಯ್ತು ಇದೆಯಾ? ದಾಸೋಹ ಭವನ ಇದೆ ಅಲ್ಲಿ. ದಾಸೋಹ ಭವನ ಇದೆ. ದಿನನಿತ್ಯ ಪ್ರಸಾದ ಇರುತ್ತೆ ಬಂದದ ಎಲ್ಲ 24 ಗಂಟೆ ಅನ್ನ ದಾಸೋಹ ಇರ್ತೈತಿ. ಮತ್ತೆ 179 ಅಡಿ ಕಲ್ಲಿನ ಶಿವಲಿಂಗ ಮಾಡ್ತಾರೆ ಇಲ್ಲಿ. 2031ರಲ್ಲಿ ಅದು ಮುಗಿತೈತಿ. ಈ ಶಿವಲಿಂಗ ಸ್ಥಾಪನೆ ಮಾಡ್ತಾ ಇದಾರೆ ಇಲ್ಲಿ. ಶಿವಲಿಂಗ ಸ್ಥಾಪನೆ ಮಾಡ್ತಾವ್ರಿ ಇಲ್ಲಿ. ಅಮ್ಮನವ್ರದ್ದು ಈಗ ಬೆಳೆದಿದೆ. ಈಗ 1 ವರ್ಷ ಆಯ್ತು. ಅಮ್ಮನವರು ಎಷ್ಟು ಪವಾಡ ಪುರುಷೆ ಆಗಿದವ್ರೆ. ಅಮ್ಮನವರು ಶ್ರೀ ಚಕ್ರ ಸಮೇತರು ಚಾಮುಂಡೇಶ್ವರಿ. ತುಂಬಾ ಹಳೆ ದೇವಸ್ಥಾನ ಇದು. ಹಳೆ ದೇವಸ್ಥಾನ 2012ರಲ್ಲಿ ಸ್ಥಾಪನೆ ಆಗಿತ್ತು. ಅಮ್ಮನವ್ರ ಪವಾಡ ಈಗ ಚಲೋ ಆಗಿದೆ. 1 ವರ್ಷ ಆಯ್ತು ಈಗ ಅಮ್ಮನವ್ರ ಪವಾಡ ಈಗ ಚಲೋ ಆಗಿದೆ. ನಿನ್ನ ಹೆಸರು ಪುಟಾಣಿ? ಈರಣ್ಣ. ಹೌದಾ, ನೀನು ಇಲ್ಲೇ ದೇವಸ್ಥಾನದಲ್ಲೇ ಇರೋದಾ? ಅಮ್ಮನವ್ರ ಸೇವೆ ಮಾಡ್ಕೊಂಡಿರ್ತೀಯ? ನಿಮ್ಮ ಹೆಸರು ಮೇಡಮ್? ನೋಡಿ, ಎಲ್ಲ ದೇವಿ ಮಹಿಮೆ ಬಗ್ಗೆ ಪುಟಾಣಿ ನಮಗೆ ತಿಳಿಸ್ಕೊಟ್ಟ. ನೋಡಿ, ಇಲ್ಲೇ ಉಪ್ಪಿನ ಸೇವೆ ಮಾಡೋದು ದೇವಸ್ಥಾನ ಎದುರುಗಡೆ. ಇಲ್ಲಿ ನೋಡಿ, ಇದು ನೀವು ನೋಡ್ತಿದ್ದೀರಲ್ಲ, ಇದೆ ನೋಡಿ. ಇಲ್ಲಿ ಬೆಲ್ಲದ ಸೇವೆ ಹರಕೆ ಎಲ್ಲ ಬಂದವರೆಲ್ಲ ಮಾಡ್ಕೊಂಡವ್ರಿಗೆಲ್ಲ ಬಂದು ಈಡೇರಿದೆ ಅಂತ ಇಲ್ಲಿನ ಭಕ್ತರ ಪ್ರತೀತಿ. ಇಲ್ಲಿ ಸುಮಾರು ಜನ ಯಾವಾಗಲೂ ಭಕ್ತಾದಿಗಳು ಇರ್ತಾರೆ. ನೋಡಿ, ಇಲ್ಲಿನೂ ಹರಕೆ ಮರನ ಸುತ್ತಾಕ್ತಾ ಇದ್ದಾರೆ ಭಕ್ತಾದಿಗಳು. ನೋಡಿ, ಇಲ್ಲಿ ಬನ್ನಿ, ನಿಮಗೆ ಹರಕೆ ಮರ ತೋರಿಸ್ತೀನಿ. ಇದ್ರ ವಿಶೇಷತೆ ಬಗ್ಗೆ ನಮಗೊಂಚೂರು ತಿಳಿಸ್ಕೊಡು. ಏನಿದ್ರ ವಿಶೇಷತೆ? ಹರಕೆ ಮರ ಇಲ್ಲೇ ಅಮ್ಮನವರು ವಾಸವಾಗಿದ್ದು. ಅಮ್ಮನವರು ವಾಸಾಗಿದ್ದು ಇಲ್ಲಿ ಅಕ್ಕಿ ಸೇವೆ ಮಾಡಿರ್ತಾರಲ್ಲ ಭಕ್ತಾದಿಗಳು. ಅಮ್ಮನವ್ರ ಮ್ಯಾಗೆ ಅಕ್ಕಿ ಕಾಳಕ್ಕೆ ಎಲ್ಲ ಅಕ್ಕಿಯಲ್ಲೇ ಅಲ್ಲೇ ಬಿಟ್ಟು ಖಾಲಿ ಬಟ್ಟೆಯಲ್ಲೇ ಗಿಡ ಕಟ್ತಾರೆ. ಈಗ ಅಮ್ಮನವರಿಗೆ ಭಕ್ತಾದಿಗಳು ನೋಡಿ ಬನ್ನಿ ಗಿಡವನ್ನು ಸುತ್ತ ಹಾಕ್ತಿದ್ದಾರೆ. ಇಲ್ಲಿ 3 ತರ ಗಿಡಗಳಿವೆ. ಹಳ್ಳಿ ಗಿಡ, ಬನ್ನಿ ಗಿಡ, ರುದ್ರಾಕ್ಷಿ ಗಿಡ ಇವೆ. ಇಲ್ಲಿ ಅಮ್ಮನವರು ವಾಸಾಗಿದ್ದು. ಇಲ್ಲಿ ಅಮ್ಮನವ್ರ ಮೂರ್ತಿನೂ ಇದೆ ಒಳಗೆ. ಅಮ್ಮನವ್ರ ಮೂರ್ತಿನೂ ಇದೆಯಾ ಒಳಗಡೆ? ನೋಡಿ, ಚಾಮುಂಡೇಶ್ವರಿ ಅಮ್ಮನವ್ರ ಮೂರ್ತಿ ಕೂಡ ಇದೆ. ಇಲ್ಲೇ ಎಲ್ಲ ಹರಕೆ ಬಂದಂಥ ಭಕ್ತಾದಿಗಳು ಹರಕೆ ಮಾಡಿ ಕಟ್ಟೋಗೋದು. ಈ ನೋಡಿ, ಅಮ್ಮನವ್ರ ಮೂರ್ತಿ ಕಾಣ್ತಿದೆ ಅನ್ಕೋತೀನಿ. ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಲ್ಲಿ ಶುಕ್ರವಾರ, ಮಂಗಳವಾರ ಜನ ಜಾತ್ರೆ. ಬಹಳಷ್ಟು ಜನ ಇರ್ತಾರೆ, ಡೈಲಿಂದ ಇರ್ತಾರೆ. ಇಲ್ಲಿ ದಾಸೋಹ ಭವನ ಅಂತೂ 24 ಗಂಟೆನೂ ದಾಸೋಹ ವ್ಯವಸ್ಥೆ ಇರುತ್ತೆ. ದಾಸೋಹ ವ್ಯವಸ್ಥೆ ಬಂದವರಿಗೆ ಹಸಿವಿನ ಪ್ರಾಬ್ಲಮ್ ಯಾವುದಿರಲ್ಲ. ಇಲ್ಲಿ ಬಂದು ಆರಾಮಾಗಿ ಊಟ ಮಾಡಿಕೊಂಡು ಪ್ರಸಾದ ಸೇವೆ ಮಾಡ್ತಾರೆ. ಬಗ್ಗೆ ದೇವರ ಬಗ್ಗೆ ನಮ್ಗೆ ಪ್ರಕಾರ ಹೇಳ್ತಾರೆ. ಏನೇ ಕೇಳ್ಕೊಂಡ್ರು ಇರುತ್ತೆ. ಮನಸ್ಸಿನಲ್ಲಿ ಕೇಳ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಕೊಡ್ತಾಳೆ ಅನ್ನೋದು ಮಾತು ಎಷ್ಟೋ ಜನ ಹೇಳೋ ಮಾತನ್ನ ನಾವು ಕೇಳಿದೆವು. ನಾವು ಹಂಗೆ ಸುಮ್ಮನೆ ಎಲ್ಲೋ ಒಂದು ಊರ ಕಡೆ ಹೊಂಟಿದ್ದೀವಿ. ಇವಾಗ ಹೋಗ್ಬೇಕಾದ್ರೆ ಅವ್ರು ಅಂದಿರೋ ಮಾತು ನಾವು ಕೇಳಿ ಇವಾಗ ಇಲ್ಲೇ ಹೋಗ್ತಾ ಇದೀವಿ. ಹಂಗೆ ಹೋಗ್ಬಾರ್ದು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು. ಯಾವ ಊರು ನಿಮ್ಮದು? ನಮ್ಮದು ಕಕ್ಕೇರಿ ಅಂತ. ಕಕ್ಕೇರಿ ಊರಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬಂದಿದ್ವಾ? ಫಸ್ಟ್ ಟೈಮ್ ಬಂದಿರೋದು. ನಮಗೂ ಸ್ವಲ್ಪ ಮನೇಲಿ ಕಷ್ಟ ಇದೆ, ನೋಡಬೇಕು, ಪರೀಕ್ಷೆ ಮಾಡಬೇಕು ಅಮ್ಮನ ಅಂತ ನಾವು ಬಂದು ನಮಸ್ಕಾರ ಮಾಡ್ತಿದೀವಿ. ನಮ್ಮ ಮನಸ್ಸಲ್ಲಿ ಇದ್ದಿರೋದು ಏನೋ ಒಂದು ಬಿಡ್ಕೊಂಡ್ವಿ ಅಮ್ಮನ ಹತ್ರ. ಅದು ನೆರವೇರಿಸೈತಪ್ಪ ಅಂತಂದ್ರೆ ನಾವು
ಕೊನೆವರೆಗೂ ಅಮ್ಮಗ ಚಿಂದ್ರನಾಗಿ ಅವ್ರ ಭಕ್ತರಾಗಿ ನಾವು ನೋಡ್ಕೋತೇವೆ ಅಂತ ಬಂದಿದ್ರು. ಹಾಂ ಚೌಡೇಶ್ವರ ಅಮ್ಮಗೆ ಹೋಗ್ಬೇಕು ನೋಡ್ಬೇಕಂತೇಳಿ ಹಾಂ ನಾವು ಒಂದು ಕೆಲ್ಸಕ್ಕೆ ಹೋಗಿದ್ದೀವಿ. ಹಾಂ ಮನೆ ಒಬ್ಬನಿಗೆ ಹೋಗಿದ್ದೀವಿ. ಹಾಂ ಅದನ್ನ ನೋಡ್ಕೊಂಡು ಬರೋ ಮುಂದೆ ಇಲ್ಲೆಲ್ಲ ನೋಡ್ಕೊಂಡು ನಮಗೆ ಒಂದು ಆಚಾರ ಅನಿಸ್ತಿ. ಹಾಂ ನಾವು ಒಂದ್ಸತ ಬಂದು ಹೋಗ್ಬೇಕಂತೇಳಿ ಬಂದೇವ್ರಿ. ಯಾವ ಊರಿಂದ ಬಂದಿರಮ್ಮ? ಬಾದಾಮಿಯಿಂದ ಬಾದಾಮಿಯಿಂದ ಬಂದಿರಾ? ಈ ಚಾಮುಂಡೇಶ್ವರಿ ಬಗ್ಗೆ ತಿಳ್ಕೊಂಡೇ ಬಂದಿರೋದಾ ನೀವು? ಮಂದಿ ಕಡೆಯಿಂದ ತಿಳ್ಕೊಂಡು ಬಂದೇವ್ರಿ. ಇವಾಗ ನಾವು ಇದನ್ನೆಲ್ಲ ತಿಳ್ಕೊಂಡು ಹೋಗಿ ನಾವು ಒಂದು ಏನಾರ ಒಂದು ಆಸೆ ಇಟ್ಕೊಂಡು ಹೋಗ್ಯಪ್ಪ ಅಂದ್ರೆ ಅದನ್ನ ಆಸೆ ಈಡೇರಿಸಿರ ಈ ಅಮ್ಮ ಏನದ ಅನ್ನೋ ನಮಗೂ ಗೊತ್ತಾಗ್ತದೆ ಅಂತ ಈಗ ಹರಕೆ ಮಾಡ್ಕೊಂಡಿರ? ಏನೂ ಇಲ್ಲ, ಇವತ್ತ ಬಂದಿವಿ. ಹಾಂ ಹಾಂ ಓಕೆ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಅಮ್ಮ ಈಗ ಅಮ್ಮ ದೇವಿ ನಡೆದು 13ನೇ ವರ್ಷ ಚಾಲ್ತಿ ರೀ. ಹಾಂ ಹಾಂ 12ನೇ ವರ್ಷ ಮುಗಿದು 13ನೇ ವರ್ಷಕ್ಕೆ ಚಾಲ್ತಿ ಆಗೈತ್ರಿ. ಪವಾಡ ನಡೆದು 1 ವರ್ಷ ಆತ್ರಿ. 1 ವರ್ಷ ಆಯಿತು. 1 ವರ್ಷ ಆಯ್ತು. ಅಮ್ಮನ ಪವಾಡ ನಮಗೆಲ್ಲ ನಿಮ್ಕಿ ಬಂದೈತಿ. ಹಾಂ ನಿಮ್ಕಿ ಬಂದಲ್ಲಿ ಅಜ್ಜಾರು ಮತ್ತು ದೊಡ್ಡ ದೇವಿನ ತಂದಿಟ್ರಿ ಇಲ್ಲಿ. ಹಾಂ ಈ ಅಮ್ಮನ ಬಿಟ್ಟು ಮತ್ತು ಈ ಅಮ್ಮನ ತಂದಿಟ್ರು. ಹಾಂ ಹಾಂ ಈ ಅಮ್ಮನ ತಂದಿಡೋಣ ಅಂದ್ರೆ ಪವಾಡ ಹೆಚ್ಚಾತ್ರಿ. ಹಾಂ ಹಾಂ ಇಲ್ಲಿರೋ ದೇವಿ ಒಳಗೆ ಈ ದೇವಿ ಅಲ್ಲಿ ಒಳಗೆ ಮೂಲ ದೇವರು ಇದೇನಾ ಈ ಇದರಲ್ಲಿ ಇರೋದಾ? ಹಾಂ ನಿಂದಾಡ ದೇವಿ ಇಲ್ಲಿ ತಂದಿಟ್ಟಾರಿ 1 ವರ್ಷ. ಅಲ್ಲಿ ದೇವಸ್ಥಾನ ಮಾಡಿ ಅಲ್ಲಿ ನೆಲೆಸಿರೋದು. ಹಾಂ ಆ ದೇವಿನಿಂದ ನಡ್ದತ್ರಿ ಅದು. ಹಾಂ ಆ ದೇವಿನಿಂದ ಸಾಲಿಗ್ರಾಮ ಸಾಲಚಿಕ್ರ ತಂದಿಟ್ರಿ. ಹಾಂ ಅದರಿಂದ ಪವಾಡ ಆತ್ರಿ. ಹಾಂ ಹಾಂ ಆ ದೇವಿ ಕೈಯಲ್ಲೇ ಇರೋದಾ? ಅಮ್ಮನ ದೇವಿ ಕೈಯಾಗ ಚಕ್ರ ಇರೋದು? ಚಕ್ರ ಇದೆಯಲ್ಲ ಕೆಳಗೈತನ? ಹಾಂ ಹಾಂ ನನ್ನ ಹಳ್ಯಾಗ ಆರಾಮ್ರ ಹಾಕಿಲ್ರಿ. ಹಾಂ ನನ್ನ ಹಳ್ಯಾನು ನಾನು ದವಾಖಾನೆ ಐತಿದ್ರು. ನಾನು ಬೆಡ್ಕೊಂಡು ಹೋಗಿ ಹಂಗಾರ ಹಚ್ಚಿನ್ರಿ. ಹಾಂ ಹಂಗಾರ ಹಚ್ಚನ ಅಂದ್ರೆ 8 ದಿನದಾಗ ಆರಾಮಾಗಿ ನನ್ನ ಮನೆಗೆ ಬಂದ. ಹಾಂ 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 ಅಮ್ಮನಿಂದನೇ ನನ್ನ ಮನೆಗೆ ಬಂದ. ಹಾಂ ಇಲ್ರಿ ನಮ್ಗೆ ಭಾಳ ಜೋರ್ನು ಇತ್ತು, ನಮಗೆ ಕಷ್ಟನೂ ಇತ್ತು ಅದರಿಂದ. ಹಾಂ ಹಾಂ ನನಗೂ ಆರಾಮ ಇರಕ್ಕಲ್ಲ, ನಾನು ಅಮ್ಮನಿಂದನೇ ಆರಾಮಾಗೀನಿ. ಹಾಂ ಆರಾಮಾಗಿ 8 ತಿಂಗಳು ಭಾಳ ಚಾಲ್ತಿ ಐತ್ರಿ ಅಮ್ಮ. ಹಾಂ ಹಾಂ ಇಲ್ಲಿ ಬಂದು ಅರಿಕೆ ಎಲ್ಲ ಮಾಡ್ಕೋತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ನಿಮಗೆ? ಮಾಹಿತಿ ಎಲ್ಲ ಮಾಡ್ಕೋತಾರ್ರಿ. ಹಾಂ ಹಿಂಗೆ ಆರಾಮಿಲ್ಲದವ್ರಿ, ನೌಕರಿ ಎತ್ತವ್ರು, ಹಿಂಗೆಲ್ಲ ಗಂಟು ಕಟ್ಟಿದ್ದು ಇದನ್ನ ಮಾಡ್ತಾರೆ. ಅವ್ರು ಹರಿಕ್ ತೀರಾತಾರ. ಹಾಂ ಅವರು ಹೊಳ್ಳಿ ಇದನ್ನ ಮಾಡಿ ಹೋಗ್ತಾರೆ. ಉಡಿ ತಿಂಬಿದ್ರಿ, ಹಾಂ ಉಡಿ ತಿಂದು ಸೀರೆ ಕೊಟ್ಟು ಬೇಡ್ಕೊಂಡು ಹೋಗತ್ತಾರ. ಹಾಂ 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 ಅದ್ರ ಅಮ್ಮನ ಪವಾಡ ಭಾಳ ಚಂದ ನಡೆದೈತಿ. ಹಾಂ ದಿನನಿತ್ಯ ಪ್ರಸಾದ ನಡೀತಾ ಇಲ್ಲಿ? ದಿನ ಇತ್ತ ಪ್ರಸಾದ ನಡೀತೈತಿ. ಹಾಂ 24 ಗಂಟೆ ಪ್ರಸಾದ 24 ಗಂಟೆ ಬೆಳಿಗ್ಗೆ ಟೈಮಲ್ಲೂ ಇರುತ್ತಾ? ಬೆಳಗ್ಗೆ 4 ಗಂಟೆಗೆ ತಿಂಡಿ, 11 ಗಂಟೆ ತನ. ಹಾಂ ಆಮೇಲೆ ಅನ್ನ ಸಾಂಬಾರ ಹುಗ್ಗಿ ಎಲ್ಲಾ ತರಹದ ಸೋಬೋನ ಇರ್ತೈತಿ. ಹಾಂ ನೋಡಿ ಈ ಕಟ್ಟಿಗೆಲೆನಾ? ಕಟ್ಟಿಗೆ ಒಲೆ ಸೌದೆ ಒಲೆಯಲ್ಲೇ ಮಾಡೋದಾ? ಸೌದೆ ಒಲೆಯಲ್ಲಿ ಮಾಡ್ತಾವ್ರೆ. ನೋಡಿ ಅಮ್ಮನವ್ರಿಗೆ 3 ಎಳೆ ಪೂಜೆ ಆಗ್ತೈತಿ. 3 ಎಳೆ ಪೂಜೆ. ಬೆಳಗ್ಗೆ 4:15, ಮಧ್ಯಾಹ್ನ 2:15, ಹಾಂ ಸಂಜೆ 8:15 ಮಂಗಳಾರತಿ. ಆ ತಕ್ಷಣ ಇಲ್ಲಿ ಅಕ್ಕಿ ಸೇವೆ, ಬೆಲ್ಲ ಸೇವೆ, ಉಪ್ಪಿನ ಸೇವೆ ಎಲ್ಲ ಬಂದ್ ಹಾಂ 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 ಇದೆಲ್ಲ ಏನು ಅಡಿಗೆ. ಈ ಕ್ಲೋಸ್ ದೇವಸ್ಥಾನ ಟೈಮಿಂಗ್ಸು? ದೇವಸ್ಥಾನ ಟೈಮಿಂಗ್ಸು ಬೆಳಿಗ್ಗೆ 4:00 ಸ್ಟಾರ್ಟ್ ಆದ್ರೆ ಹಾಂ 8:00 ತನಕ ದೇವಸ್ಥಾನ ಬಾಗಿಲು ಓಪನ್. ಹಾಂ ಅಮ್ಮನವ್ರ ಬಗ್ಗೆ ನಮ್ಗೆ ಭಾಳ ಇದೈತ್ರಿ, ನೆಮ್ಮದಿ ನಂಬಿಕೆ ಐತಿ. ಹಾಂ ಅವರಿಂದ ನಾವು ಇದನ್ನ ಆಗಿದ್ದೆವು, ಗಂಟೆ ಆಗಿದ್ದೆವು. ನಮ್ಮ ಊರು ಸಮೀಪಕ್ಕೆ ಬಂದ ಅಂದ್ರೆ ನಮ್ಮ ಪುಣ್ಯ. ಹಾಂ ಅದಕ್ಕಾಗಿ ನಾವು ಅವ್ರನ್ನ ಯಾವಾಗಿದ್ರು ನಡ್ಕೋತೀವಿ. ಹಾಂ ಹಾಂ ಒಂದ್ಸಲನೂ ಬಿಡ್ದಂಗ ಹಾಂ ವಾರದಾಗ 1 ಸಲ 3 ಸಲ ಬಂದು ಹೋಗ್ತೀರಾ, ಬರ್ತಾ ಇರ್ತೀರಾ? ಆಕಿ ದರ್ಶನ ಮಾಡ್ತೀವಿ. ಹಾಂ ಆಮೇಲೆ ಆಕಿ ಏನು ಸೇವಾ ಮಾಡೋದು ಆಕಿದು ಮಾಡಿದ್ದೀವಿ. ಹಾಂ ಏನೋ ಅವ್ರ ಆಕಿ ಪುಣ್ಯದಿಂದ ನಾವು ಧನ್ಯ ಆಗ್ಬೇಕನ್ನೋ ಆಸೆ ಆಯ್ತು. ಹಾಂ ಹಾಂ ನಿಮಗೇನು ಒಳ್ಳೆ ಅನುಭವ ಆಗಿದೆಯಾ? ಹ್ಞೂ ಸ್ವಲ್ಪ ಇಲ್ಲ, ಸ್ವಲ್ಪ ಮಟ್ಟಿಗೆ ಆಕಿದಿಂದ ನಮಗೆ ಒಂದಿಟ ಆಸರೆ ಆಗಿದೆ. ಹಾಂ 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 ಹ್ಞೂ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ. ನಿಮ್ಮ ಹೆಸರು? ಹಾಂ ನಿಮ್ಮ ಹೆಸರು? ನಮ್ಮ ಹೆಸರು ಸರಸ್ವತಮ್ಮ ಹಾಂ ದೇಸಾಯಿ. ಹಾಂ ತುಂಬ ಖುಷಿ ಆಯ್ತಮ್ಮ ನಿಮ್ಮ ಜೊತೆ ನಮಗೆ ಮಾತಾಡಿ. ಖುಷಿ ಐತ್ರಿ ಅಮ್ಮ ಬಂದು ನಮ್ಮ ಹತ್ತಿರಕ್ಕೆ ಉಳಿದು. ಹಾಂ ಬನ್ನಿ ಸ್ನೇಹಿತರೆ, ನಾವು ದಾಸೋಹವನಕ್ಕೆ ಬಂದಿದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸದಾ 24 ಗಂಟೆ ದಾಸೋಹ ಇರುತ್ತಂತೆ. ಹಾಂ ನೋಡೋಣ ಏನು ಬನ್ನಿ ಹೋಗೋಣ. ಜನ ಬರ್ತಾ ಇದಾರ, ಹೇಗೆ ಊಟ ಮಾಡ್ತಾ ಇದಾರ? ನೋಡಿ ಇದೇ ದಾಸಭವನ. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಪ್ರಸಾದ ತಯಾರಾಗುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ, ಏನೇನು ಇರುತ್ತೆ ಪ್ರಸಾದ. ಹಾಂ ನೋಡಿ ಏನಿದೆ? ಬೆಲ್ಲದನ್ನ ಇದೆ. ಪಾಯಸ ಇದೆಯಾ? ಬೆಲ್ಲದನ್ನ. ಹಾಂ ಇಲ್ಲಿ ಬೆಲ್ಲದನ್ನ ಅಂದ್ರೆ ಅಕ್ಕಿ ಪಾಯಸ ಮಾಡ್ತಾ ಇದ್ದಾರೆ. ಹಾಂ ನೋಡಿ ಬಂದಂಥ ಭಕ್ತಾದಿಗಳು ಪ್ರಸಾದನ ಸೇವನೆ ಮಾಡ್ತಾ ಇದ್ದಾರೆ. ಆಮೇಲೆ ತೋರಿಸ್ತೀನಿ, ಇದು ಅನ್ನ ಪ್ರಸಾದನ 24 ಗಂಟೆ ನಡೀತೈತೆ ಅನ್ನದಾಸೋಹ. ಮತ್ತೆ ಅಲ್ಲಿ ಸಾಂಬಾರ ಇದೆ, ಮತ್ತೆ ಇಲ್ಲೆಲ್ಲ ಜನ ಅಮ್ಮನ ಪ್ರಸಾದ ಬೆಳಗಿನ 6:30ರಿಂದ ಹಾಂ 10 ಗಂಟೆವರೆಗೆ ಇಲ್ಲಿ ತಿಂಡಿಗಳನ್ನು ಮಾಡ್ತೀವಿ. ಹಾಂ ಬೆಳಿಗ್ಗೆ ತಿಂಡಿ. ಅಂದ್ರೆ ಹಾಂ ಏನೆಲ್ಲ
ತಿಂಡಿ ಪಲಾವ ಚಿತ್ರಾನ್ನ ಹಾಂ ಈ ಥರ ಮಾಡ್ತೀವಿ. ಡೈಲಿ ಒಂದೊಂದು ರೀತಿ ಇರುತ್ತಾ? ಡೈಲಿ ಒಂದೊಂದು ರೀತಿ ಇರುತ್ತೆ. ಹಾಂ 10 ಗಂಟೆಗೆ ಒಂದೈತಲ್ಲ, ಮತ್ತು ಪಾಯಸ, ಅನ್ನ, ಸಾರು ಹಾಂ 3 ಡೈಲಿ ಇರುತ್ತಾ? ಡೈಲಿ ಇರುತ್ತೆ. ಹಾಂ. ದಿನದ 24 ಗಂಟೆ. ಹಾಂ ಹಾಂ ಭಕ್ತಾದಿಗಳೆಲ್ಲ ಯಾವಾಗಲೂ ಇರ್ತಾರೆ? ಇಷ್ಟೇ ರಶಲ್ಲಿ ಇರುತ್ತಾ? ರಶ್ ಇರುತ್ತೆ. ಹಾಂ. ಭಕ್ತಾದಿಗಳು ದಿನಕ್ಕೆ ಇರುತ್ತೆ. 15,000ರಿಂದ 20,000 ಜನ ಡೈಲಿ ಬರ್ತಾರೆ. ಹಾಂ 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 ಎಷ್ಟೆಷ್ಟು ಖರ್ಚಾಗುತ್ತೆ ನಿಮಗೆ? ಅಕ್ಕಿ ಎಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಡೈಲಿ ಎಷ್ಟು ಖರ್ಚಾಗುತ್ತೆ? ಡೈಲಿ ಒಂದು 65ರಿಂದ 70 ಪ್ಯಾಕೆಟ್ ಅಕ್ಕಿ ಇರುತ್ತೆ. ಹಾಂ ಮತ್ತು ಆ ನಂತರ ಒಂದೇ ದಿನ ಹಾಂ 60 ಪ್ಯಾಕೆಟ್ 60 ಕೆ ಜಿನ? 65 ಪ್ಯಾಕೆಟ್ 65 ಪ್ಯಾಕೆಟ್ ಡೈಲಿ? 65 ಪ್ಯಾಕೆಟ್ ಡೈಲಿ ಡೈಲಿ ಅಷ್ಟು ಪ್ರಸಾದ ಸೇವೆ ನಡೆಯುತ್ತೆ? ಅಷ್ಟು ಪ್ರಸಾದ ಸೇವೆ ನಡೆಯುತ್ತೆ. ಹಾಂ 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 ಇದೇನಾ ಇಲ್ಲಿ ಕುಕ್ಕರ್ಗಳ ಇವು? ಕುಕ್ಕರ್ ಹಾಂ ಅನ್ನದ ರಸಗಳು ಹಾಂ ಮತ್ತು ಇಲ್ಲೇ ಸಾಂಬಾರು ತಗೊಂಡು ಪಾಯಸ ಹಾಕ್ತೀವಿ. ಪಾಯಸ ಎಲ್ಲ ಮಾಡ್ತೀರಾ? ಹಾಂ 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 ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಮಗೆ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ ನಿಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಈರಯ್ಯ. ಈರಯ್ಯ ಅಂತನಾ? ಹಾಂ ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇಲ್ಲೇ ಪ್ರಸಾದ ರೆಡಿ ಆಗೋದು ನೋಡಿ. ಎಷ್ಟು ದೊಡ್ಡ ದೊಡ್ಡ ಕಡಾಯಿ ಎಲ್ಲ ಇಟ್ಟಿದ್ದಾರೆ, ಪಾತ್ರೆಗಳನ್ನೆಲ್ಲ ನೋಡಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲ ಅನ್ನದ ಕುಕ್ಕರ್ಗಳು ದೊಡ್ಡ ದೊಡ್ಡದು. ಹಾಂ ದೊಡ್ಡ ದೊಡ್ಡ ಇದು ಮಾಡ್ತಾರೆ. ಪಾಯಸ ಶುಕ್ರವಾರ ಮಂಗಳವಾರ ಈ ಅಡುಗೆ ಮಾಡೋರು ಯಾರು ಇಲ್ವಾ ಇಲ್ಲಿ? ಅಡಿಗೆ ಮಾಡೋರು ಇರ್ತಾರೆ. ಈಗ ಆಮೇಲೆ ದೇವಿ ಮಹಿಮೆ ಬಗ್ಗೆ ಏನಾರ ನಿಮಗೆ ಅನಿಸಿಕೆ ಹೇಳ್ಕೊಬೇಕಿದ್ರೆ ಹೇಳ್ಕೊಳ್ಳಿ. ಇದು ಉತ್ತರ ಕರ್ನಾಟಕದ ಚಾಮುಂಡೇಶ್ವರಿ ರೀ. ಹಾಂ ಮರ್ಕುಂಬಿ ಚಾಮುಂಡೇಶ್ವರಿ ಅಂತ. ಹಾಂ ಇಲ್ಲಿ ಅಮ್ಮಗೆ ನಡ್ಕೊಂಡ್ರೆ ಎಲ್ಲರಿಗೂ ಚೆನ್ನಾಗಾಗುತ್ತೆ ರೀ. ಹಾಂ ನಿಮಗೇನಾರ ಅನುಭವ ಆಗಿದೆಯಾ ಆ ಥರ? ನಮ್ಗೆ ಅನುಭವ ಆಗೈತಿ. ಹಾಂ ಏನಂದ್ರೆ ಇದು ಈಕಿ 4 ವರ್ಷದಾಗಿಲ್ರಿ. ಹಾಂ ಇನ್ನು ನಮ್ಗೆ ಪ್ರೆಗ್ನೆಂಟ್ ಆಗಿದ್ದಿಲ್ರಿ. ಹಾಂ ಈಗ ಈ ಅಮ್ಮಗೆ ನಡ್ಕೊಂಡಾಗ್ಲಿಂತ್ರ ಹಾಂ ನಮ್ಗೆ ಸೆಕೆಂಡ್ ಬೇಬಿನಾ ಟ್ರೈ ಮಾಡ್ತಾ ಇದ್ರಾ? ಹಾಂ 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 ಇಲ್ಲಿ ಬಂದು ಅಮ್ಮನವ್ರು ಅಡಿಕೆ ಮಾಡ್ಕೊಂಡು ಹೋಗಿದ್ರಾ? ಹಾಂ 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 ಎಷ್ಟು ದಿನದಿಂದ ನಡ್ಕೋತಿದ್ರ ಇಲ್ಲಿಗೆ ಅಮ್ಮನವ್ರಿಗೆ? ಈಗ 2 ವಾರ ಆಯ್ತ್ರಿ. 2 ವಾರ ಆಯ್ತಾ? 9 ವಾರ ಬರ್ಬೇಕ್ರಿ ಅಮ್ಮಗೆ. ಹಾಂ 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 ಒಳ್ಳೇದಾಗೈತ್ರಿ. ಹಾಂ ಹಾಂ ಏನು ಅಡಿಕೆ ಮಾಡ್ಕೊಂಡಿದ್ದೀರಾ? ಅಕ್ಕಿ ಸೇವೆ ಮಾಡ್ಕೋತಿದ್ದೀರಾ? ಹಾಂ 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 ಯಾವ ಊರು ನಿಮ್ಮದು? ಆಮೇಲೆ ಬೆಲ್ಲ ಸೇವೆ ಐತ್ರಿ, ಹಾಂ ಅಕ್ಕಿ ಸೇವೆ ಐತಿ. ಹಾಂ ನಮ್ದು ಯಾವ್ದು ಸಮಸ್ಯೆ ಇರ್ತಲ್ಲ ಅದನ್ನು ಹಾಂ 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 ಪರಿಹಾರ ನಿಜ. ಹಾಂ ಅಮ್ಮನವ್ರದ್ದು ಪವಾಡ ಇರೋದು ನಿಜ. ನಿಜ ನಿಮಗೆ ಅನುಭವ ಆಗಿದೆ? ಅನುಭವ ಆಗಿದೆ. ಹಾಂ 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 ನಾವು ಬರ್ತೇವೆ. ನಿಮ್ಮದೂರು ಯಾವರು? ನಮ್ದಿಲ್ಲೇ ಬೈಲೊಂಗ್ಲದಿಂದ ಬಂದಿದ್ದೀರಾ? ಹಾಂ 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 ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಈ ದೇವಿ ಬಗ್ಗೆ ತಿಳಿಸ್ಕೊಟ್ರಿ ನಮಗೆ, ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನ ಹೇಗಿದೆ, ದೇವಿ ಮಹಿಮೆ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ ಅನ್ಕೋತೀವಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಂ ಹಾಗೆ ಬೆಲ್ ಬಟನ್ ಹೊಡೆಯೋದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ.